ರೇಣುಕಾಸ್ವಾಮಿ ಕೊಲೆ ಪ್ರಕರಣ ದಾಸನ್ಗೆ ಶುರುವಾಯಿತು ಟೆನ್ಷನ್. ಮಧ್ಯಂತರ ಬೇಲ್ನಲ್ಲಿರುವ ಕರಿಯನಿಗೆ ಜಾಮೀನು ಚಿಂತೆ, ಇಲ್ಲ ಜೈಲ ಬೇಲ. ಚಕ್ರವರ್ತಿಯ ಹಾಟ್ ಬೀಟ್ ಜೋರಾಗಿದೆ. ರೇಣುಕಾಸ್ವಾಮಿಯ ಕೊಲೆ ಕೇಸ್ನಲ್ಲಿ ಈಗ ದರ್ಶನ್ಗೆ ಟೆನ್ಷನ್ ಆಗ್ತಿರುವಂಥದ್ದು. ಮಧ್ಯಂತರ ಬೇಲ್ನಲ್ಲಿರುವಂತಹ ದರ್ಶನ್ ಈಗ ರೆಗ್ಯುಲರ್ ಬೇಲ್ ಕುರಿತಂತೆ ಚಿಂತೆ ಆಗ್ತಿರೋದು. ಯಾಕೆಂತಂದ್ರೆ ಈಗಾಗಲೇ ಕಳೆದ ಮಂಗಳವಾರ ಹಾಗೂ ನಿನ್ನೆಯಷ್ಟೇ ವಾದವನ್ನ ಮಂಡಿಸಿದರೆ ಸಿ ವಿ ನಾಗೇಶ್ ಈಗ ದರ್ಶನ್ ಪರ ವಾದವನ್ನ ಮಂಡಿಸಿರುವಂಥದ್ದು. ಇದಕ್ಕೀಗ ಪ್ರತಿವಾದನೆ ಮಂಡಿಸೋದಕ್ಕೆ ಇವತ್ತಿನಿಂದ SP ಪ್ರಸನ್ನಕುಮಾರ್ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ತನಿಖಾಧಿಕಾರಿಗಳ ಪರವಾಗಿ ಪ್ರಸನ್ನಕುಮಾರ್ ವಾದವನ್ನ ಅಂದ್ರೆ ಪ್ರತಿವಾದನ ಮಂಡಿಸಲಿದ್ದಾರೆ. ಹಾಗಾಗಿ ಇವತ್ತಿನ ವಾದ ಕೂಡ ಸಾಕಷ್ಟು ಕುತೂಹಲನ ಮೂಡಿಸಿದ್ದು. ಯಾಕೆ ಅಂತಂದ್ರೆ ಇವತ್ತಿನ ವಾದದ ಮೇಲೆ ದರ್ಶನ್ ಅವರ ಬೇಲ್ ವಿಚಾರ ನಿಗದಿ ಆಗಲಿದೆ. ಇಂದಿನಿಂದ ನಾಗೇಶ್ ವಾದಕ್ಕೆ SP ಪ್ರಸನ್ನಕುಮಾರ್ ಪ್ರತಿವಾದವನ್ನು ಮಂಡಿಸಲಿದ್ದಾರೆ. ಹಿಂದೆ ವಿಶ್ವಜಿತ್ ಶೆಟ್ಟಿ ಪೀಠದಲ್ಲಿ ನಿರ್ಧಾರವಾಗುತ್ತಾ ಬೇಲ್, ದರ್ಶನ್ ಅವರ ಬೇಲ್ ಎಂದೇ ನಿರ್ಧಾರವಾಗುತ್ತಾ ಅಂತ ಇಡೀ ಅಭಿಮಾನಿ ಬಳಗ ಕಾದು ಕುಳಿತಿದೆ. ಕಳೆದ ಮಂಗಳವಾರ ಮತ್ತು ನಿನ್ನೆ ಸಿ ವಿ ನಾಗೇಶ್ ವಾದವನ್ನ ಮಂಡಿಸಿದ್ರು. ಅದಕ್ಕೆ ಪ್ರತಿವಾದವನ್ನ ಇಂದು SP ಪ್ರಸನ್ನಕುಮಾರ್ ಮಂಡಿಸಲಿದ್ದಾರೆ. ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ಸಿ ವಿ ನಾಗೇಶ್ ಕೋರ್ಟ್ ಮುಂದೆ, ಹೈಕೋರ್ಟ್ ಮುಂದೆ ನಿಗದಿಪಡಿಸಿರುವಂಥದ್ದು. ಅವರು ಹೇಳಿರುವಂತೆ ಮೊದಲನೇದಾಗಿ ಸರ್ಜರಿ ವಿಚಾರ ಕುರಿತಂತೆ ವಾದವನ್ನು ಮಂಡಿಸಿದ್ದಾರೆ. ಏಕೆ ಅಂತಂದರೆ ದರ್ಶನ್ ಜೈಲಿನಿಂದ ಹೊರಗಡೆ ಬಂದು ಆಲ್ಮೋಸ್ಟ್ 20 ದಿನ ಆಗ್ತಾ ಬಂದಿದೆ. ಏಕೆಂದರೆ ಅವರಿಗೆ ಮಧ್ಯಂತರ ಜಾಮೀನು ಸಿಕ್ಕಿರೋದು ಅವರ ಹೆಲ್ತ್ ಇಶ್ಯೂ ಆಗಿ. ಅವರ ಬಳ್ಳಾರಿ ಜೈಲಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ದರ್ಶನ್ ಬೆನ್ನಿನಲ್ಲಿ ಉರಿಯೂತ ಕಾಣಿಸಿಕೊಂಡಿತ್ತು. L1 ಹಾಗೂ L5 ಅಲ್ಲಿ ಉರಿಯೂತ ಕಾಣಿಸಿಕೊಂಡಿತ್ತು. ಆದಷ್ಟು ಬೇಗ ಆತನಿಗೆ ತುರ್ತಾಗಿ ಚಿಕಿತ್ಸೆ ಬೇಕಾಗಿದೆ, ಒಂದು ಸ್ಮಾಲ್ ಆಪರೇಷನ್ ಆಗಬೇಕಿದೆ ಅಂತ ಕಾರಣವನ್ನು ಕೊಟ್ಟು, ಏಕೆಂದರೆ ವಿಮ್ಸ್ ವೈದ್ಯಾಧಿಕಾರಿಗಳು ಆತನಿಗೆ ಚಿಕಿತ್ಸೆ ಆಗಲೇಬೇಕು ಅಂತ ಹೇಳಿದ್ರು. ಆ ಒಂದು ಕಾರಣವನ್ನು ಇಟ್ಕೊಂಡು ದರ್ಶನ್ ಅವರಿಗೆ ಮಧ್ಯಂತರ ಜಾಮೀನನ್ನು ಕೊಡಲಾಗಿತ್ತು. ಬಟ್ ದರ್ಶನ್ ಬಂದು ಆಲ್ಮೋಸ್ಟ್ 20 ಡೇಸ್ ಆಗೋಗಿದೆ. ಬಟ್ ಇಲ್ಲಿವರೆಗೂ ಕೂಡ 22-23 ದಿನ ಆಗಿದೆ ದರ್ಶನ್ ಹೊರ ಬಂದು. ಆದರೆ ಅವರ ಟ್ರೀಟ್ಮೆಂಟ್ ಬಗ್ಗೆ ಸರಿಯಾದಂಥ ಮಾಹಿತಿ ಕೋರ್ಟ್ಗೆ ಕೊಟ್ಟಿರಲಿಲ್ಲ. ಅಲ್ಲದೆ ಸರ್ಜರಿ ವಿಳಂಬ ಯಾಕೆ ಆಗ್ತದೆ, ನೀವು ಸರ್ಜರಿ ಮಾಡಲೇಬೇಕು ಅಂತ ದರ್ಶನ್ ಅವರನ್ನ ಮಧ್ಯಂತರ ಜಾಮೀನು ಕೊಟ್ಟು ಕರ್ಕೊಂಡು ಬಂದಿರಿ, ಮತ್ತೆ ಯಾಕೆ ಸರ್ಜರಿ ಮಾಡ್ತಿಲ್ಲ ಅಂತ ಪ್ರಶ್ನೆ ಎತ್ತಲಾಯಿತು. ಅದಕ್ಕೀಗ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ. ಶಸ್ತ್ರಚಿಕಿತ್ಸೆ ಮಾಡುವ ಬಗ್ಗೆ ವೈದ್ಯರು ಇನ್ನೂ ತೀರ್ಮಾನಿಸಿಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ. ರಕ್ತದೊತ್ತಡದಲ್ಲಿ ಏರಿಳಿತ ಆಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಗಿಲ್ಲ. ಸರಿ ಹೋಗದೆ ಯಾವುದೇ ಟ್ರೀಟ್ಮೆಂಟ್ಗೆ ಸಾಧ್ಯವಿಲ್ಲ. BP ವೇರಿಯೇಷನ್ ಆಗ್ತಾ ಇದೆ ಅವರ BP. ಹಾಗಾಗಿ ಅದು ಸರಿ ಹೋಗದೆ ಯಾವುದೇ ತೀರ್ಮಾನವನ್ನು ಕೈಗೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಹೇಗಂತ ಅಲ್ಲಿನ ವೈದ್ಯರು ಹೇಳಿದ್ದಾರೆ ಎನ್ನಲಾಗ್ತದೆ. ಅಲ್ಲೇ ದರ್ಶನ್ಗೆ ಮತ್ತೊಮ್ಮೆ MRI ಸ್ಕ್ಯಾನಿಂಗ್ ಕೂಡ ಮಾಡಲಾಗಿದೆ ಅಂತೆ. ಅಲ್ಲಿ ಮಾಡಿದ ಬಳಿಕ ಇನ್ನ ತೀರ್ಮಾನವನ್ನ ವೈದ್ಯರು ತೆಗೆದುಕೊಂಡಿಲ್ಲ. ಅವರು ತೀರ್ಮಾನ ತೆಗೆದುಕೊಂಡ ಬಳಿಕ ಅವರಿಗೆ ಸ್ಮಾಲ್ ಆಪರೇಷನ್ ಆಗಲಿದೆ ಎನ್ನಲಾಗ್ತದೆ. ಈ ಒಂದು ವಿಚಾರವನ್ನು ಕೂಡ ಅಲ್ಲಿ ಇಟ್ಟಿರುವಂಥದ್ದು. ಯಾಕೆಂದ್ರೆ ಸರಿ ಹೋಗದೆ ಯಾವುದೇ ಟ್ರೀಟ್ಮೆಂಟ್ಗೆ ಸಾಧ್ಯವಿಲ್ಲ. BP ಸರಿ ಹೋಗಬೇಕಿದೆ, BP ಸರಿ ಇಲ್ಲ ಅಂತಂದ್ರೆ ಟ್ರೀಟ್ಮೆಂಟ್ ಕೊಡಕ್ಕಾಗೋದಿಲ್ಲ, ಆಪರೇಷನ್ ಮಾಡೋಕ್ಕಾಗೋದಿಲ್ಲ ಅನ್ನೋ ಮಾತನ್ನ
ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ ಆ ಒಂದು ಕಾರಣದಿಂದ ಇನ್ನ ಸರ್ಜರಿ ವಿಳಂಬವಾಗಿದೆ ಅನ್ನೋ ಮಾತನಾಡಿದ್ದಾರೆ. ಇದು ಒಂದು ಕಾರಣ ಆದ್ರೆ ಅಂದ್ರೆ ಸರ್ಜರಿ ಯಾಕೆ ವಿಳಂಬ ಆಗ್ತದೆ ಅನ್ನೋದಕ್ಕೆ ಇಷ್ಟು ರೀಸನ್ ಅನ್ನ ಸಿ.ವಿ. ನಾಗೇಶ್ವರ್ ಕೊಟ್ಟರೆ ಮತ್ತಷ್ಟು ಅಂದ್ರೆ ನಿನ್ನೆ ಚರ್ಚೆ ಮಾಡಿದಂತೆ ವಾದವನ್ನು ಮಂಡಿಸಿದಂತೆ ಈ ಒಂದು ಏನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಏನು ತನಿಖಾಧಿಕಾರಿಗಳು ಕೇಸನ್ನು ತನಿಖೆ ಮಾಡಿದರೆ ಈ ತನಿಖೆ ಸರಿ ಇಲ್ಲ, ತನಿಖೆ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಿರುವಂಥದ್ದು. ಈ ಒಂದು ತನಿಖೆಯಲ್ಲಿ ಯಾವುದೂ ಕೂಡ ಸರಿ ಇಲ್ಲ. ಅಲ್ಲದೆ ದರ್ಶನ್ ಅವರು ರೇಣುಕಾಸ್ವಾಮಿನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ, ಆದರೆ ಎಲ್ಲೂ ಕೂಡ ಅದರ ಬಗ್ಗೆ ಉಲ್ಲೇಖ ಆಗಿಲ್ಲ, ಸಾಕ್ಷಿಗಳು ದೊರೆತಿಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ. ಮತ್ತೊಂದು ವಿಚಾರ ಅಂತಂದ್ರೆ ಸಾಕ್ಷಿಗಳು ಏನು ಹೇಳಿಕೆ ಕೊಟ್ಟಿದ್ರೆ ಆ ಆಧಾರ ಕೂಡ ಸರಿಯಾಗಿಲ್ಲ ಅನ್ನೋ ಮಾತನ್ನ ಸಿ.ವಿ. ನಾಗೇಶ್ವರು ಮಂಡಿಸಿದ್ದಾರೆ. ಇದಕ್ಕೆ ಹೇಗೆ ಕೌಂಟರ್ ಕೊಡ್ತಾರೆ ಅನ್ನೋದು ಕೂಡ ಇರುವಂಥದ್ದು. ಏಕೆಂದ್ರೆ ತನಿಖಾಧಿಕಾರಿಯ ಪರ ವಕೀಲರು, ಹಿರಿಯ ವಕೀಲರು ಆಗಿರುವಂತಹ ಎಸ್.ಪಿ. ಪ್ರಸನ್ನ ಕುಮಾರ್ ಕೂಡ ಸ್ಟ್ರಾಂಗ್ ಆಗಿ ವಾದವನ್ನ ಅಂದ್ರೆ ಪ್ರತಿವಾದನ ಲಾಸ್ಟ್ ಟೈಮ್ ಮಂಡಿಸಿದ್ದನ್ನು ನೀವು ನೋಡಿದ್ದೀರಾ. ಸೊ ಇಲ್ಲಿ ಹೇಗೆ ಇದಕ್ಕೆ ಪ್ರತಿವಾದವನ್ನು ಮಂಡಿಸ್ತಾರೆ, ಹೇಗೆ ತಮ್ಮ ಕಡೆಯವರ ಬಗ್ಗೆ ವಾದವನ್ನು ಮಂಡಿಸ್ತಾರೆ ಅನ್ನೋದು ಕೂಡ ಈಗ ಸಾಕಷ್ಟು ಕುತೂಹಲಕಾರಿಯಾಗಿದೆ. ಸೊ ಈ ಒಂದು ವಾದ ಪ್ರತಿವಾದದ ಮೇಲೆ ದರ್ಶನ್ ಅವರಿಗೆ ಬೇಲ ಅಥವಾ ಜೈಲ ಅನ್ನೋದು ಕೂಡ ನಿರ್ಧಾರವಾಗಲಿದೆ. ಅಫ್ಕೋರ್ಸ್ ಈಗ ಹೇಳ್ತಾ ಇದೆ ದರ್ಶನ್ಗೆ ಜಾಮೀನಿಗೆ ಮತ್ತೆ ಆಕ್ಷೇಪಣೆ ಸಲ್ಲಿಸುವಂತದ್ದು ಹೆಚ್ಚಾಗಿದೆ. ಹೈಕೋರ್ಟ್ ನಲ್ಲಿಂದು ಎಸ್ಪಿಪಿ ವಾದ ಮಂಡನೆ ಸಾಧ್ಯತೆ ಇರುವಂತದ್ದು. ದರ್ಶನ್ ಜಾಮೀನಿಗೆ ಮತ್ತೆ ಆಕ್ಷೇಪಣೆ ಸಲ್ಲಿಕೆ ಸಾಧ್ಯತೆ ಇದೆ. ಕೋರ್ಟ್ ನಲ್ಲಿಂದು ಎಸ್ಪಿಪಿ ವಾದ ಮಂಡನೆ ಸಾಧ್ಯತೆ ಇದೆ. ಈಗೇನು ವಾದವನ್ನು ಮಂಡಿಸಿದರೆ ಅದಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಸುವಂತಹ ಸಾಧ್ಯತೆ ಹೆಚ್ಚಿದೆ. ಏಕೆಂದ್ರೆ ಸೆಷನ್ ಕೋರ್ಟ್ ನಲ್ಲೂ ಕೂಡ ನೀವು ಎಸ್.ಪಿ. ಪ್ರಸನ್ನ ಕುಮಾರ್ ಹೇಗೆ ವಾದವನ್ನು ಮಂಡಿಸಿದ್ರು ನೋಡಿದ್ದೀರಿ. ಸಾಮಾನ್ಯವಾಗಿ ಸೆಷನ್ ಕೋರ್ಟ್ ನಲ್ಲಿ ಕೂಡ ದರ್ಶನ್ ಅವರಿಗೆ ಬೇಲ್ ಸಿಗಲಿದೆ ಅನ್ನೋ ಮಾತುಗಳು ಕೇಳಿ ಬಂದಿತ್ತು. ಬಟ್ ಅದಕ್ಕೆ ಅಡಚಣೆಯಾಗಿ ಕುಳಿತಿದ್ರು ಎಸ್.ಪಿ. ಪ್ರಸನ್ನ ಕುಮಾರ್ ಅವರು. ಇಲ್ಲೂ ಕೂಡ ಸಿ.ವಿ. ನಾಗೇಶ್ ಅವರಿಗೆ ಕೌಂಟರ್ ಕೊಡಕ್ಕೆ, ಅವರು ಕೊಟ್ಟಂತ ವಾದಕ್ಕೆ ಕೌಂಟರ್ ಕೊಡೋದಕ್ಕೆ ಈಗ ಎಸ್.ಪಿ. ಪ್ರಸನ್ನ ಕುಮಾರ್ ರೆಡಿ ಆಗಿರುತ್ತದೆ. ಇದೆಲ್ಲ ನಡೀತಿರೋದು ರೆಗ್ಯುಲರ್ ಬೇಲ್ ವಿಚಾರ ಕುರಿತಂತೆ. ಈಗಾಗಲೇ ಮಧ್ಯಂತರ ಬೇಲ್ನಲ್ಲಿ ದರ್ಶನ್ ಹೊರಗಡೆ ಬಂದಾಗಿದೆ. ಇನ್ನು ಕೇವಲ 18 ದಿನಗಳು ಮಾತ್ರ ಬಾಕಿ ಉಳಿದಿರುವಂಥದ್ದು. ಹಾಗಾಗಿ ರೆಗ್ಯುಲರ್ ಬೇಲ್ ಬಗ್ಗೆ ಟೆನ್ಷನ್ ಜಾಸ್ತಿ ಆಗಿರುವಂಥದ್ದು. ಕಳೆದ ಮಂಗಳವಾರ ಹಾಗೂ ನಿನ್ನೆ ಅಷ್ಟೇ ಮಂಗಳವಾರ ಮತ್ತು ಗುರುವಾರ ದರ್ಶನ್ ಪರ ವಕೀಲರಾಗಿರುವಂತಹ ಹಿರಿಯ ವಕೀಲರಾಗಿರುವಂತಹ ಸಿ.ವಿ. ನಾಗೇಶ್ ವಾದವನ್ನು ಮಂಡಿಸಿದ್ದಾರೆ. ಅಲ್ಲದೆ ವಾದದಲ್ಲಿ ತನಿಖಾಧಿಕಾರಿಗಳ ವಿರುದ್ಧ ಆರೋಪ ಕೂಡ ಮಾಡಿದ್ದಾರೆ. ಇದೆಲ್ಲವನ್ನು ಇಟ್ಕೊಂಡು ಈಗ ಪ್ರತಿವಾದವನ್ನು ಮಾಡೋದಕ್ಕೆ ಈಗ ಎಸ್.ಪಿ. ಪ್ರಸನ್ನ ಕುಮಾರ್ ತಯಾರಿ ಮಾಡಿಕೊಂಡಿದ್ದಾರೆ. ಇಂದಿನಿಂದ ಪ್ರತಿವಾದ ಶುರುವಾಗಲಿದೆ. ಅಫ್ಕೋರ್ಸ್ ಇವತ್ತೇ ಪ್ರತಿವಾದ ಮುಗಿಯುತ್ತಾ ಅಥವಾ ನಾಳೆಗೆ ಮುಂದುವರಿಯುತ್ತಾ ಅಥವಾ ನೆಕ್ಸ್ಟ್ ವೀಕ್ ಮುಂದುವರಿಯುತ್ತಾ ಗೊತ್ತಿಲ್ಲ. ಏಕೆ ಅಂತಂದ್ರೆ ಇವರ ಪ್ರತಿವಾದದ ಮೇಲೆ ನಿಂತ್ಕೊಂಡಿರುತ್ತೆ. ಅದಾದ ಬಳಿಕ ದರ್ಶನ್ ಅವರಿಗೆ ಜೈಲ ಅಥವಾ ಬೇಲ ಅನ್ನೋ ಗೊತ್ತಾಗುತ್ತೆ. ಮಧ್ಯಂತರ ಜಾಮೀನಲ್ಲಿ ಇರುವಂತಹ ದರ್ಶನ್ ಅವರು ಇಲ್ಲೇ ಉಳ್ಕೊಳ್ತಾರ ಬೇಲ್ ಸಿಕ್ಕಿ, ಅಥವಾ ಬೇಲ್ ಸಿಗದೆ ಮತ್ತೆ ಅವರು ಜೈಲಿಗೆ ಶಿಫ್ಟ್ ಆಗ್ತಾರ ಅನ್ನೋದು ಇರುವಂಥದ್ದು. ಒಂದು ಕಡೆ ಅಭಿಮಾನಿಗಳು ರಿಲೀಫ್ ನಲ್ಲಿದ್ದಾರೆ. ದರ್ಶನ್ ಹೊರಗಡೆ ಇರೋದಕ್ಕೆ ಅವ್ರ ಅಭಿಮಾನಿಗಳಿಗೆ ಕುಟುಂಬದಲ್ಲಿ ರಿಲೀಫ್ ಇರುವಂಥದ್ದು. ಹೇಗೋ ನಮ್ಮ ಬಾಸ್ ಹೊರಗಡೆ ಇದ್ದಾರೆ, ಬೇಲ್ನಿಂದ ಹೊರಗಡೆ ಬಂದಿದ್ದಾರೆ ಅನ್ನೋದು. ಆದರೆ ಇದು ಮಧ್ಯಂತರ ಜಾಮೀನು ಅನ್ನೋದು ಮಹತ್ವ. ಏಕೆ ಅಂತಂದ್ರೆ ಕೇವಲ 45 ದಿನಗಳ ಕಾಲ ಮಧ್ಯಂತರ ಜಾಮೀನನ್ನು ಕೊಟ್ಟು ಅವರು